ಜೈ ಭೀಮ್ ಬಂಧುಗಳೇ, ಇದೇ ತಿಂಗಳು 11ನೇ ತಾರೀಕು 11/6/2026 ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಒಂದು ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಇತ್ತೀಚಿನ ವಿದ್ಯಮಾನಗಳನ್ನ ನಾವು ಕರ್ನಾಟಕ ರಾಜ್ಯದ ರಾಜಕೀಯ ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಶೋಷಿತ ಸಮುದಾಯದಲ್ಲಿ, ಅಸ್ಪೃಶ್ಯ ಸಮುದಾಯದಲ್ಲಿ, ಬಲಿಷ್ಠವಾಗಿರ್ತಕ್ಕಂಥ ಸಮುದಾಯದಲ್ಲಿ, ಹಳೆ ಮೈಸೂರು ಪ್ರಾಂತ್ಯದ ಒಂದು ಭಾಗದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯಾದ್ಯಂತ ಸಂವಿಧಾನ, ಪ್ರಜಾಪ್ರಭುತ್ವ, ಸಂವಿಧಾನದ ಪೀಠಿಕೆ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಎತ್ತಿಡಿದಿರ್ತಕ್ಕಂಥ ನಾಯಕರುಗಳು ನಮ್ಮಲ್ಲಿ ಸಾಕಷ್ಟು ಜನ ಇದ್ರು. ಅಂತಹ ನಾಯಕರುಗಳೆಲ್ಲ ಇಲ್ಲ ಇವಾಗ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದಶಕಗಳಿಂದ ನಾವು ಮತದಾರರಾಗಿ ಬಂದಿದ್ದೇವೆ. ನಮ್ಮ ಮತವನ್ನೇ ತೆಗೆದುಕೊಂಡಂತ ಕಾಂಗ್ರೆಸ್ ಪಕ್ಷ ಒಬ್ಬೊಬ್ಬರೇ ನಮ್ಮ ನಾಯಕರನ್ನ ಅವರಿಗೆ ಉನ್ನತ ಹುದ್ದೆಗಳನ್ನ ಕೊಡ್ತೀವಿ ಅಂತೇಳಿ ವಂಚಿಸಿ ಮೋಸ ಮಾಡಿ ಅವರೆಲ್ಲರೂ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಈಗಿರ್ತಕ್ಕಂತಹ ಹಿರಿಯ ನಾಯಕರುಗಳ ಕೊರತೆ ನಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ, ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ದಲಿತ ಸಂಘಟನೆಗಳ ಸಕ್ರಿಯವಾಗಿ ಎಲ್ಲಾ ಸಂಘಟನೆಗಳಿಗೂ ತಾಯ್ತನದ ಹೃದಯವನ್ನು ತುಂಬಿರತಕ್ಕಂತಹ ಹಲವಾರು ನಾಯಕರಲ್ಲಿ ಅತ್ಯಂತ ನಾಯಕರಾಗಿರ್ತಕ್ಕಂತಹ ಎಚ್.ಸಿ. ಮಹದೇವಪ್ಪನವರನ್ನ ಏನು ಈಗಾಗಲೇ ಸಂಪುಟದಿಂದ ಕೈ ಬಿಟ್ಟಿರ್ತಕ್ಕಂಥ ತಮಗೆ ಗೊತ್ತಿದೆ. ಇದು ನಿಜವಾಗ್ಲೂ ಸಹ ನಾಯಕತ್ವವನ್ನು ನಾಶ ಮಾಡತಕ್ಕಂಥದ್ದು. ಒಂದು ಸಮುದಾಯದ ನಾಯಕನನ್ನ ನಾಶ ಮಾಡಿದ್ರೆ ಆ ಸಮುದಾಯ ತನಗೆ ತಾನೇ ನಾಶ ಆಗುತ್ತೆ ಅಂತಕ್ಕಂಥ ಸಂದೇಶ ಹೋಗ್ತದೆ. ಹಾಗಾಗಿ ದಿನಾಂಕ 11/6/2026ನೇ ದಿನದಲ್ಲಿ ನಡೀತಕ್ಕಂಥ ಪ್ರತಿಭಟನಾ ಸಮಾವೇಶದಲ್ಲಿ ನಾಡಿನ ಎಲ್ಲ ಜನರು ಭಾಗವಹಿಸಬೇಕು. ನಮ್ಮ ಸಮುದಾಯದಲ್ಲಿ, ಬಲಿಷ್ಠವಾಗಿರ್ತಕ್ಕಂಥ ಸಮುದಾಯದಲ್ಲಿ ಇನ್ನೂ 5 ಜನಕ್ಕೆ ಪ್ರತಿಷ್ಠಿತವಾದಂತಹ ಮಂತ್ರಿ ಪದವಿಗಳನ್ನು ಕೊಡಬೇಕಾಗ್ತದೆ. ಯಾಕೆಂದ್ರೆ ನಮ್ಮಲ್ಲಿ ಸಾಕಷ್ಟು ವರ್ಷಗಳಿಂದ ಪ್ರಬಲವಾದಂಥ ನಾಯಕತ್ವವನ್ನು ಉಳ್ಳಂತಹ ಸಮುದಾಯ ದಲಿತ ಸಮುದಾಯ. ಎಲ್ಲಾ ಸಮುದಾಯಗಳಿಗೂ ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಕ್ಕೊರಲಿನ ಒಂದು ಪ್ರತಿಭಟನೆಯ ಸಂದೇಶ ಇದೆ. ಹಾಗಾಗಿ ಪರಿಶಿಷ್ಟ ಸಮುದಾಯದ ಎಲ್ಲಾ ನಾಯಕರುಗಳನ್ನ ಸಾಮಾಜಿಕ ನ್ಯಾಯಕ್ಕೆ, ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡ್ತಕ್ಕಂಥ ನಾಯಕರನ್ನ ನಾವು ಉಳಿಸಿಕೊಳ್ಳಲೇಬೇಕಾದಂತ ಸಂದರ್ಭ ಬಂದಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಆ ಒಂದು ಪ್ರತಿಭಟನಾ ಸಮಾವೇಶವನ್ನು ಯಶಸ್ವಿ ಮಾಡಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ಕರ್ನಾಟಕದಲ್ಲಿ ಇತ್ತೀಚೆಗೆ ರಾಜಕೀಯ ಬೆಳವಣಿಗೆಗಳ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿರುವಂಥದ್ದು ಮತ್ತು ಉಪಮುಖ್ಯಮಂತ್ರಿಗಳಾಗಿ ಪರಮೇಶ್ವರ್ ಸಾಹೇಬರನ್ನು ಮಾಡಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಆದರೆ ಕರ್ನಾಟಕದಲ್ಲಿ ಶೋಷಿತ ಸಮುದಾಯಗಳ, ತಳ ಸಮುದಾಯಗಳ ಬಹುದೊಡ್ಡ ಗಟ್ಟಿ ಧ್ವನಿ ಅಂದರೆ ಮಹದೇವಪ್ಪ ಸಾಹೇಬರು. ಅವರು ರಾಜ್ಯದ ಉದ್ದಗಲಕ್ಕೂ ಕೂಡ ದಲಿತ ಸಮುದಾಯದ ಆ ಒಂದು ದನಿಯಾಗಿ ಇವತ್ತು ನಮ್ಮ ಮುಂದೆ ಇದ್ದಾರೆ. ಆದರೆ ದುರದೃಷ್ಟವಶಾತ್ ಕಾಂಗ್ರೆಸ್ಸಿನ ಸಚಿವ ಸಂಪುಟ ಏನಿವತ್ತು ರಚನೆಯಾಗಿದೆ, ಅದರಲ್ಲಿ ಅವರನ್ನು ಕಡೆಗಣಿಸಿರುವಂಥದ್ದು ಅಥವಾ ಅವರನ್ನು ಕೈ ಬಿಟ್ಟಿರೋದು ನಿಜಕ್ಕೂ ದಲಿತ ಸಮುದಾಯಕ್ಕೆ ಬಹುದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಇಡೀ ದಲಿತ ಸಮುದಾಯ, ಶೋಷಿತ ಸಮುದಾಯ, ಹಿಂದುಳಿದವರು ಅವರೆಲ್ಲರೂ ಕೂಡ ಇವತ್ತು ಒಂದು ರೀತಿಯಲ್ಲಿ ಪರಿತಪಿಸುವ ಕೆಲಸವನ್ನು ಇವತ್ತು ಕಾಂಗ್ರೆಸ್ ನಾಯಕತ್ವ ಮಾಡಿದೆ ಅಂತ ಅನಿಸುತ್ತೆ. ಅವರು ಆಯ್ಕೆ ಆದಾಗಲಿಂದ 85-86ರ ಸಂದರ್ಭದಲ್ಲಿ ಅವರೇನು ಶಾಸಕರಾಗಿ ಬಂದರು, ಆವತ್ತಿನಿಂದ ಇವತ್ತಿನವರೆಗೂ ಜನರ, ವಿಶೇಷವಾಗಿ ದಲಿತ ಸಮುದಾಯದ ಜೊತೆಗೆ ಮತ್ತು ಎಲ್ಲ ಸಾಮಾಜಿಕ ಚಳವಳಿಗಳ ಜೊತೆಗೆ ಅವರ ಒಂದು ಸಾವಯವ ಸಂಬಂಧ ಅದು ಬೆಸೆದುಕೊಂಡಿದೆ.
ಇವತ್ತು ನಾಡಿನ ಜನ ಚಳವಳಿ ಆಗಿರ್ಬೋದು, ಸಾಮಾಜಿಕ ಚಳವಳಿಗಳಾಗಿರ್ಬೋದು, ಯಾರೇ ಆಗಲಿ ಅವರು ಮೊದಲು ಸಂಪರ್ಕ ಬರೋದೇನೆ ಮಹದೇವಪ್ಪ ಅವರ ಕಡೆಯಿಂದ. ಬಹುಶಃ ನನಗೆ ನೆನಪಿರುವಂಗೆ ದಲಿತರ ಹಿತಾಸಕ್ತಿ ಬಂದಾಗ, ಅದು 94ರ ಸಂದರ್ಭ, ದಲಿತರ ವಿಶೇಷವಾಗಿ ಪರಿಶಿಷ್ಟರ ಬಡ್ತಿ ಮೀಸಲಾತಿ ಸಂದರ್ಭದಲ್ಲಿ ಬಹುದೊಡ್ಡ ಅನ್ಯಾಯ ದಲಿತ ಸಮುದಾಯದ ನೌಕರರಿಗೆ ಆದಾಗ ಮಹದೇವಪ್ಪನವರು ತಮ್ಮ ರಾಜೀನಾಮೆ ಪತ್ರವನ್ನೇ ಸಾಮಾಜಿಕ ಸಂಘಟನೆಗಳಲ್ಲಿ, ಅದರಲ್ಲೂ ಚಳುವಳಿಗಾರರ ಕೈಯಲ್ಲಿ ಕೊಟ್ಟಿರುವಂಥದ್ದು ಇವತ್ತು ಆ ನೆನಪು ಹಸಿ ಆಗಿದೆ. ಅಂಥ ಒಂದು ಸಮಾಜಕ್ಕೆ ಬದ್ಧರಾಗಿರುವಂತಹ ಮತ್ತು ಸರ್ಕಾರದಲ್ಲಿ ಒಂದು ಗುರುತರವಾದಂತಹ ಅಭಿವ್ಯಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿತ್ವವುಳ್ಳಂಥವ್ರನ್ನೇ ಇವತ್ತು ಕೈ ಬಿಟ್ಟಿರೋದು ನಿಜಕ್ಕೂ ಒಂದು ಆಘಾತಕರ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. ಇವತ್ತು ನಾಡಿನಾದ್ಯಂತ ಜನ ಅದರ ಬಗ್ಗೆ ತುಂಬ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈಗಲೂ ಕಾಲ ಮಿಂಚಿಲ್ಲ. ವಿಶೇಷವಾಗಿ ಸಿದ್ದರಾಮಯ್ಯನವರ ಬೆನ್ನ ಹಿಂದೆ ಅವರ ನೆರಳಾಗಿದ್ದಂಥವರು ಸಿದ್ದರಾಮಯ್ಯನವರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಮತ್ತು ರಾಷ್ಟ್ರೀಯ ನಾಯಕತ್ವ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಅವರನ್ನು ಸಚಿವ ಸಂಪುಟದಲ್ಲಿ ಅವ್ರನ್ನ ಇರುವ ರೀತಿಯಲ್ಲಿ ಮಾಡಬೇಕಾದ್ದು ಕಾಂಗ್ರೆಸ್ ರಾಷ್ಟ್ರೀಯ ನಾಯಕತ್ವಕ್ಕೆ ಅತ್ಯಂತ ಆರೋಗ್ಯಕರವಾದಂಥ ಒಂದು ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಅವರ ಪರವಾಗಿ ಜನರ ಧ್ವನಿ ಇವತ್ತು ಕೇಳುವ ಹಕ್ಕೊತ್ತಾಯವನ್ನು ಮಂಡಿಸುವ ರೀತಿಯಲ್ಲಿ ಇವತ್ತು 11ನೇ ತಾರೀಕಿನ ಕಾರ್ಯಕ್ರಮ ಆಯೋಜನೆ ಆಗಿ ಸ್ವಯಂ ಪ್ರೇರಿತರಾಗಿ ಜನ ಬರುವ ಎಲ್ಲ ಒಂದು ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ. ಅದಕ್ಕೆ ಎಲ್ಲ ಸಮುದಾಯದ ಬಂಧುಗಳು ಇದರಲ್ಲಿ ಭಾಗವಹಿಸಬೇಕು ಮತ್ತು ಅವರು ಇಲ್ಲದ ಸಚಿವ ಸಂಪುಟ ಅದು ಒಂದು ರೀತಿಯ ಶೂನ್ಯವನ್ನು ಅದು ಕಲ್ಪಿಸುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕತ್ವ ಆ ಒಂದು ಕೊರತೆಯನ್ನು ನೀಗಿಸುತ್ತೆ, ಸಮಾಜದ ಎಲ್ಲ ಸಮುದಾಯಗಳ ಹಿತವನ್ನು ಅದು ಕಾಪಾಡುತ್ತೆ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.